ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದೆಗನಿಕೋಟೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಒಂದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ಇದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹಂಗೆ ನಾನು ತುಂಬ ದಿವಸ ಆಯಿತು ಗಾಡಿ ತೆಗ್ದು, ಮತ್ತು ನನ್ನ ನಿಮಗೇನೋ ರೆಗ್ಯುಲರಾಗಿ ಒಂದು ಶಾರ್ಟ್ಸು ಮತ್ತು ಒಂದು ವಿಡಿಯೋ ಅವಾಗಾನ ಬರ್ತಾ ಇರುತ್ತೆ. ಬಟ್ ನಾನು ವ್ಲಾಗ್ ಮಾಡೇ 2 ತಿಂಗಳ ಮೇಲೆ ಆಗೋಯ್ತು. ಸೊ ಅದಕ್ಕೆ ಒಂದು ವ್ಲಾಗ್ ಹಂಗೆ ಇರಲಿ, ಎಲ್ಲ ಹೋಗ್ತಾ ಇದ್ದೀವಲ್ಲ, ಹಂಗೆ ನಮ್ಮ ಗಾಡೀಲಿ ಹೋಗ್ತಾ ಇದ್ರಿ ಅಂತ ಹಂಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವಿಡಿಯೋ ಒಳಗೆ ಹೋಗಕ್ಕೆ ಮುಂಚೆ ಯಾರೆಲ್ಲ ಗಾಡಿಯಲ್ಲಿ ಹೋಗ್ತೀರಾ ಅಂದರೆ ಬೈಕಲ್ಲಿ, ಸ್ಕೂಟಿಯಲ್ಲಿ, ಅವರೆಲ್ಲ ಹೆಲ್ಮೆಟ್ ಹಾಕೊಂಡೋಗಿ, ಮತ್ತು ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕೊಂಡೋಗಿ, ನಡ್ಕೊಂಡು ಹೋಗೋರು ಅಷ್ಟೇ ಫೋನ್ ನೋಡಿದಿರಾ ಆರಾಮಾಗಿ ನಡ್ಕೊಂಡು ಹೋಗ್ರಿ. ಆಮೇಲೆ ಮನೆಗೆ ಹೋಗಿ ಫೋನ್ ನೋಡ್ರಂತೆ. ಓಕೆ, ಬನ್ನಿ ಫ್ಯಾಮ್, ವಿಡಿಯೋ ಒಳಗೆ ಹೋಗೋಣ. ಬಂದಿರ್ತೀರಾ. ಇವಾಗ ನಾವು ಆಲ್ರೆಡಿ ಮನೆ ಬಿಟ್ಟು ಚಂದಾಪುರ ಎಲ್ಲ ದಾಟಿ ಎಲ್ಲಿ ನೆರ್ಲೂರು ಹತ್ತತ್ರ ಬಂದುಬಿಟ್ಟಿದ್ದೀನಿ. ಇನ್ನೊಂದು ಅತಿಬೆಲೆಯಲ್ಲೇ ರೈಟ್ ತೊಗೊಬಿಡ್ತೀನಿ. ಹೊಸೂರ್ವರೆಗೂ ಹೋಗೋದು ಬೇಡ, ಅತಿಬೆಲೆಯಲ್ಲಿ ರೈಟ್ ತೊಗೊಂಡು ಹೋಗ್ತೀನಿ. ಈ ಗ್ಯಾಪಲ್ಲಿ ಹೋಗೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ. ಹೋಗೋಕ್ಕಾಗಲ್ಲ. ಅಲ್ಲೇ ರೈಟ್ ತೊಗೊತೀನಿ. ಮತ್ತು ಇಷ್ಟು ದಿವಸ ನಾನು ವ್ಲಾಗೇ ಮಾಡಿಲ್ಲ ಆ್ಯಕ್ಚುಲಿ. ಒಂದು 2 ತಿಂಗಳಾಯಿತು. ಫೆಬ್ರವರಿ 1 ಅಂದರೆ ನಾವು ಪ್ರಯಾಗ್ರಾಜ್ಗೆ ಹೋಗಿದ್ರಲ್ಲ ಆವಾಗ ಮಾಡಿದ್ದಷ್ಟೇ. ಅಂದರೆ ಆವಾಗೂ ಅಷ್ಟೇ ಮೋಟೋ ವ್ಲಾಗ್ ಮಾಡಿಲ್ಲ. ಜಸ್ಟ್ ಸುಮ್ಮನೆ ಒಂದೇ ಒಂದು ವ್ಲಾಗ್ ಹಾಕಿದ್ದೆ. ಆ ಪ್ರಯಾಗ್ರಾಜ್ದು ಅದು ಸ್ವಲ್ಪ ಇಶ್ಯೂಸ್ ಆಯಿತು ಅಂದ್ಬಿಟ್ಟು ಒಂದೇ ಒಂದು ವ್ಲಾಗ್ ಹಾಕಿದ್ದೆ ಅಷ್ಟೇ. ಇವಾಗ ನಾನು ಫಸ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ನಲ್ಲ ಬೈಕ್ ಕಂಪ್ನಿಯಲ್ಲಿ, ಅಲ್ಲಿ ಹೋಗ್ತಾ ಇಲ್ಲ ಇವಾಗ. ಬರೀ ಇವಾಗ ಅದರಿಂದ ಚೇಂಜ್ ಆಗಿಬಿಟ್ಟೆ. ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇನ್ನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಇದೇನು ಯಾವಾಗೋ ಸ್ಟಾರ್ಟ್ ಆಗಿಬಿಟ್ಟೈತೆ. ಬಟ್ ಅಫಿಷಿಯಲಾಗಿ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ ಬೇಗ. ಮತ್ತು ಅದು ಬಿಟ್ಟು ಇನ್ನು ಇವಾಗ ಬೇರೆ ಕಾಂಟ್ರಾಕ್ಟರ್ ಒಬ್ಬರ ಜೊತೆ ಇದ್ದೀನಿ. ಅವರು ಒಂದು ಸ್ವಲ್ಪ ದೊಡ್ಡ ಕಾಂಟ್ರಾಕ್ಟ್ರು, ಪೇಂಟಿಂಗ್ ಕಾಂಟ್ರಾಕ್ಟ್ರು. ಪೇಂಟಿಂಗ್ ಮಾತ್ರ ಅಲ್ಲ, ಮೇಯ್ನ್ಲಿ ಪೇಂಟಿಂಗು. ಅದು ಬಿಟ್ಟು ಬೇರೆ ಕನ್ಸ್ಟ್ರಕ್ಷನ್ ವರ್ಕ್ಸು, ರಿನೋವೇಷನ್ಸು ಏನೆಲ್ಲ ಮಾಡ್ತಾರೆ. ಆ ಥರ ಏನಾರ ಇದ್ದರೆ ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ. ನನಗೆ ಮಾಡಿದ್ರೆ ಸಾಕು. ನಾನು ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಕೆಲಸ ಇವಾಗ ಒಂಥರ ಫ್ರೀಲ್ಯಾನ್ಸಿಂಗ್ ಥರ ಮಾಡ್ತಾಯಿದ್ದೀನಿ. ಯಾವುದೇ ಕೆಲಸ ಬಂದ್ರೂ ಮಾಡಿಕೊಡ್ತೀವಿ. ಅಂದರೆ ಪೇಂಟಿಂಗಿಂದ ಹಿಡಿದು, ಕನ್ಸ್ಟ್ರಕ್ಷನಿಂದ ಹಿಡಿದು. ಇವಾಗ ಇಫ್ ಸಪೋಸ್ ನಿಮಗೆ ಫ್ಲವರ್ ಫಂಕ್ಷನ್ ಏನೋ ಮಾಡ್ತೀರಾ, ಇಲ್ಲ ಈವೆಂಟ್ ಏನೋ ಮಾಡ್ತೀರಾ, ಅಲ್ಲಿ ಫ್ಲವರ್ ಡೆಕೋರೇಷನ್, ಬಲೂನ್ ಡೆಕೋರೇಷನ್ ಏನು ಬೇಕೋ ಎಲ್ಲ ಮಾಡ್ಕೊಡ್ತೀವಿ. A to Z ಏನು ಕೆಲಸ ಬೇಕಾದರೂ ಮಾಡಿಕೊಡ್ತೀವಿ. ನಿಮ್ಗೆ ಏನಾರ ಆ ಥರ ಏನಾರ ಬೇಕಾಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಏನೇ ಒಂದಿದ್ದರೂ ನಾವು ಮಾಡಿಕೊಡ್ತೀವಿ, ಆ ಥರ ಕೆಲಸ. ಬಟ್ ಇವಾಗ ಮೇಯ್ನ್ಲಿ ನನ್ನ ಹಿಂದೆಗಡೆ ಒಬ್ರು ಕುತ್ಕೊಂಡಿದ್ದಾರೆ. ಅವರು ಪೇಂಟಿಂಗ್ ಕಾಂಟ್ರಾಕ್ಟ್ರು, ದೊಡ್ಡ ಪೇಂಟಿಂಗ್ ಕಾಂಟ್ರಾಕ್ಟ್ರು. ಎಲ್ಲ ಅಪಾರ್ಟ್ಮೆಂಟ್ಸು, PGs ಮತ್ತು ವಿಲ್ಲರ್ಸ್ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಮೇಯ್ನ್ಲಿ ಪೇಂಟಿಂಗೆ. ಬಟ್ ಸೈಡಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಅಂದರೆ ಫ್ರೀಲ್ಯಾನ್ಸಿಂಗಾಗೆ ಯಾವುದು ಪರ್ಮನೆಂಟ್ ಇಲ್ಲ. ಬಟ್ ಎಲ್ಲ ನಮ್ಗೆ ಇದೆ, ಎಲ್ಲದು ಕಾಂಟ್ಯಾಕ್ಟ್ ಇದೆ. ಪ್ಲಂಬಿಂಗಿಂದ ಹಿಡಿದು, ಪೇಂಟಿಂಗಿಂದ ಹಿಡಿದು, ಕನ್ಸ್ಟ್ರಕ್ಷನ್ ಕಡೆಯಿಂದ ಹಿಡಿದು ಎಲ್ಲ A to Z ಏನು ಬೇಕೋ ನಿಮಗೆ ಎಲ್ಲ ಸಿಗುತ್ತೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಒಳ್ಳೆ ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತೀವಿ ವಿತ್ ಕ್ವಾಲಿಟಿ ಇಂಪಾರ್ಟೆಂಟು ಇದರಲ್ಲಿ. ಆ ಥರನೇ ನಿಮ್ಗೆ ಎಷ್ಟು ಬೆಸ್ಟ್ ಪ್ರೈಸ್ಗೆ ಕ್ವಾಲಿಟಿಯಾಗೆ ಮಾಡಿಕೊಡ್ತೀವಿ. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾನು ಹೇಳ್ದಂಗೆ ಒಂದು ಸೈಟ್ ನೋಡೋಕೆ ಹೋಗ್ತಾ ಇದ್ದೀರಿ. ದೆಗನಿಕೋಟೆಯಲ್ಲಿ ಒಂದು ಸೈಟ್ ಅಂದರೆ ಅಲ್ಲಿ ಸ್ವಲ್ಪ ವರ್ಕ್ ಇದೆ. ಅದನ್ನು ಮುಗ್ಸೋಕ್ಕೆ ಹೋಗ್ತಾಯಿದ್ದೀರಿ. ಅಂದರೆ ಇವತ್ತು ಹೋಗಿ ನೋಡಿಕೊಂಡು ಬಂದು ಏನೇನೈತೋ ಎಲ್ಲ ಕೊಟೇಶನ್ ಕೊಟ್ರೆ, ಇಫ್ ಸಪೋಸ್ ಅವ್ರಿಗೆ ಓಕೆ ಅಲ್ಲ, ಅವರು ನಮ್ಮ ಕಾಂಟ್ರಾಕ್ಟರ್, ಅವ್ರ ಕನ್ಸ್ಟ್ರಕ್ಟರ್, ಯಾವಾಗೂ ಇವ್ರಿಗೆ ಕೊಡೋದು. ಅವ್ರು ಏನೇ ಕೆಲಸ ಬಂದರೆ ಇವ್ರಿಗೆ ಕೊಡೋದು. ಅವ್ರದನ್ನೇ ಜಸ್ಟ್ ಅವ್ರಿಗೆ ಅಲ್ಲಿ ಹೋಗಿ ನೋಡಿಕೊಂಡು ಎಷ್ಟು ಏನೋ ಅಂತ ಕೊಟೇಶನ್ ಕೊಟ್ಟರೆ ನೆಕ್ಸ್ಟ್ ಆಮೇಲೆ ಸೇಲ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಿ ವರ್ಕರ್ಸ್ನ ಬಿಟ್ಟು ಬಂದರೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಇನ್ನು ಇವಾಗ ಅತ್ತಿಬೆಲೆ ರೀಚ್ ಆಗಿಬಿಟ್ಟೆ. ಇವಾಗ ಕೆಳಗಡೆ ಹೋಗಿ ರೈಟ್ ಎತ್ಕೊಂಡ್ಬಿಡ್ತೀನಿ ಹಂಗೆ ಡೈರೆಕ್ಟಾಗಿ. ಈ ರೋಡಲ್ಲೇ ಹೋಗ್ಬಿಡೋಣ ಸುಮ್ಮನೆ. ಅಲ್ಲಿ ಹೊಸೂರ್ಗೆ ಹೋಗಿ ಇದು ಹತ್ರ, ಅದು ದೂರ ಸ್ವಲ್ಪ. ಬಟ್ ಇದು ರೋಡ್ ಚೆನ್ನಾಗೈತೆ, ಇದರಲ್ಲೇ ಹೋಗೋಣ.
ಇಲ್ಲೇ ಕೆಳಗಡೆ ಬ್ರಿಡ್ಜ್ ಹತ್ತಲ್ಲ, ಬ್ರಿಡ್ಜ್ ಕೆಳಗಡೆನೇ ಹೋಗ್ಬಿಡ್ತೀನಿ. ತುಂಬ ದಿವಸ ಆಯಿತು ಗಾಡಿ ನಾನು ಓಡಿಸಿ. ಹಿಂದೆ ಬೇರೆ ಕುತ್ಕೊಂಡವ್ರೆ. ನಾನು ಹಿಂದೆ ಯಾರನ್ನ ನನ್ನ ಜೊತೆ ಕುತ್ಕೊಂಡಿದ್ರೆ ಫಾಸ್ಟಾಗಿ ಹೋಗಲ್ಲ. ನಾನು ಒಬ್ಬನೇ ಇದ್ದರೆ ಎಷ್ಟು ಫಾಸ್ಟಾಗಿ ಬೇಕಾದ್ರೆ ಹೋಗ್ಬಿಡ್ತೀನಿ, ಬಟ್ ಹಿಂದೆ ಕುತ್ಕೊಂಡಿದ್ರೆ ಹೋಗಲ್ಲ ನಾನು. ಹಾಂ ಸರಿ, ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಆಮೇಲೆ TS ಫ್ಯಾಕ್ಟ್ರಿ ಅದೆಲ್ಲ ಬಂದಾಗ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಅಂಗಡಿಯಲ್ಲಿ ಎಳ್ನೀರು ಕುಡಿದ್ಬಿಟ್ಟು ಎಳ್ನೀರು ಸಖತ್ತಾಗಿದ್ದು ಕುಡಿದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಇನ್ನೊಂದು 10 ಕಿಲೋಮೀಟ್ರು ಒಳಗಡೆನೇ ಐತೆ. ಸೊ ಯಾರೋ ಫೋನ್ ಮಾಡ್ತಾವ್ರೆ. 3ನೇ ಗೇರಲ್ಲೇ ಬಿಟ್ಟಿದ್ದೀನಿ ಗಾಡಿ ನಿಲ್ಲಿಸ್ಬಿಟ್ಟು ಫಸ್ಟ್ ಗೇರ್ಗೆ ಹಾಕಬೇಕು. गूगल मैप डाल दिया? दे दो इधर, डालता नहीं तो तुम्हारा हमको सेंड करो, हमारा फ़ोन में डालता. हमको सेंड करो. सेंड कर दिया? ठीक है. हमारा पप्पा कुछ फ़ोटो हाँ बाद में देख लेंगे, अभी जाएंगे फर्स्ट. क्या बात करेंगे उधर जाके? भैया से बात करना. क्या? क्यों फ़ोन किया? हाँ. क्या काम स्टार्ट करना क्या? हाँ चलो. बोलेगा तमिलनाडु में चला गया. कितना किलोमीटर बता रहा है? और 20 किलोमीटर बताएंगे. 20 किलोमीटर तो थे. हाँ जा रहा. हाँ उधर ही है टेंपल, मंदिर मंदिर उसका ऊपर. ओ रंग रोड आ गया. ಸರಿ ಹೋಗೋಣ, ನೋ ಪ್ರಾಬ್ಲಮ್. ದೇಗನಿಕೋಟೆ ಅಂತಲೇ ಇತ್ತು, ದೇಗನಿಕೋಟೆ ಹಿಂಗೆ ಹೋಗೋದು. ಓಕೆ ಜಲ್ದಿ ಜಲ್ದಿ ಹೋಗೋಣ. ದೇಗನಿಕೋಟೆ ಇಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ ಇರೋದು, ಆದರೆ ಇದಕ್ಕೆ 18 ಇನ್ನೂ 16 ಕಿಲೋಮೀಟ್ರ್ ಎಕ್ಸ್ಟ್ರಾ ತೋರಿಸುತ್ತೆ. ಅದು ದೇಗನಿಕೋಟೆ ರೋಡಲ್ಲಿ ಇಲ್ಲ. ಅದು ಆ ಕಡೆ ರಾಯಕೋಟೆ ರೋಡಲ್ಲೆಲ್ಲ ಇರೋದು. ಅದು ಇಲ್ಲಿ ನೋಡಿ ಎಲ್ಲ ರೋಡು ಡೌನು ಅಪ್ಪು ಇರ್ತೈತೆ. ಆದರೆ ಚೆನ್ನಾಗಿರುತ್ತೆ ಓಡ್ಸೋಕ್ಕೆ. ನ್ಯಾರೋ ಬ್ರಿಡ್ಜ್. ಸಾಕಾಗೈತೆ ಓಡ್ಸೋಕ್ಕೆ ರೋಡಲ್ಲಿ. ಗೂಗಲ್ ಮ್ಯಾಪ್ ಇಷ್ಟೊತ್ತು ಬೇರೆ ರೋಡಲ್ಲಿ ಬಂದ್ಬಿಟ್ಟಿದ್ದೀವಿ, ತೋಪ ರೋಡಲ್ಲಿ. ಏನು ಮಾಡೋಕ್ಕಾಗಲ್ಲ. ಬೇಲೂರು ಅಂತೈತೆ ನೋಡಿ ಇಲ್ಲಿ. ಈ ರೋಡ ನಾವು ದೇವಸ್ಥಾನಕ್ಕೆ ಹೋಗೋದು. ಇಲ್ಲೊಂದು ಆರ್ಚ್ ಥರ ಇರುತ್ತೆ, ಆರ್ಚ್ ಒಳಗೆ ಮುನೇಶ್ವರ ಸ್ವಾಮಿ. ಟೂ ಮಿನಿಟ್ಸ್ ಸ್ಲೋವರ್. 3.9 ಕಿಲೋಮೀಟ್ರ್ ಆದಮೇಲೆ ಇಲ್ಲಿಂದ ನೋಡಿ 5 ಕಿಲೋಮೀಟ್ರ್. ನಾನು ಯಾವಾಗೋ ದೇಗನಿಕೋಟೆ ಹೋಗ್ತಾ ಇದ್ದಾಗ 5 ಕಿಲೋಮೀಟರ್ಸ್, ಇವಾಗ ಕಮ್ಮಿ.
ತಪ್ಪು ರೋಡಲ್ಲಿ ಬಂದುಬಿಟ್ಟಿದ್ದೀನಿ ನಾನು. ಪಾಪ ಇವ್ರಿಗೇನು ಹೇಳಿಲ್ಲ, ನಾನಿಲ್ಲ ಕರೆಕ್ಟ್ ರೋಡೇ ಅಂದ್ಬಿಟ್ಟಿದ್ದೀನಿ. ತಪ್ಪು ರೋಡ ಅಲ್ವಾದ್ಮೇಲೆ ಹೇಳ್ತೀನಿ. ವ್ಲಾಗಲ್ಲ ಆಮೇಲೆ ಮಾಡೋಣ, ಫಸ್ಟ್ ಹೋಗೋಣ. ಏನೋ ಇವಾಗ ಗೇರಲ್ಲಿರುವಾಗ ಸ್ಟಾರ್ಟ್ ಆಗ್ತಾಯಿಲ್ಲ, ಯಾಕೆಂತ ಗೊತ್ತಿಲ್ಲ. ಅಲ್ಲಿ ಮುಂದೆ ಹೋಗಿ ರೈಟ್. ಅಯ್ಯೋ ಫುಲ್ ಸ್ಪೀಡ್, ದೆನ್ ಬ್ರೇಕ್. ಅಯ್ಯಯ್ಯೋ, ಅಂದರೆ ಅರ್ಜೆಂಟ್ ಹೋಗ್ಬೇಕು, ಅದಕ್ಕೆ ಸ್ಪೀಡ್ ಹೋಗ್ತಾಯಿದ್ದೀನಿ. ಸ್ಪೀಡ್ ಅಂದರೆ ಸ್ಪೀಡ್ ಏನು 80 ಇದರಲ್ಲೆಲ್ಲ ಹೋಗ್ಬೋದು ಆರಾಮಾಗಿ. ಅಂದರೆ ಸಿಂಗಲ್ ರೋಡೇ, ಬಟ್ ಸೇಫಾಗಿ ಹೋಗ್ತಾಯಿದ್ದೀನಿ. ಹೆಲ್ಮೆಟ್ ಎಲ್ಲ ಹಾಕಿದ್ದೀನಿ, ಗ್ಲೌಸ್ ಎಲ್ಲ ಹಾಕಿದ್ದೀನಿ, ಬಟ್ ನೀ ಗಾರ್ಡು ಅದೆಲ್ಲ ಹಾಕಿಲ್ಲ. ಅದೆಲ್ಲ ಇಲ್ಲವೇ ಇಲ್ಲ ನಮ್ಮ ಹತ್ರ. ಬಟ್ ಇಸ್ಕೊಳೋಣ, ಒಂದಲ್ಲ ಒಂದು ದಿವಸ ಇಸ್ಕೊತೀವಿ. ಎಲ್ಲ ಫುಲ್ ಕಿಟ್ ಜೊತೆ ಹೋಗ್ಬೇಕು. ಒಂದು ದಿವಸ ಲಡಾಖ್ ಹೋಗ್ಬೇಕಂದ್ರೆ ಎಲ್ಲ ಫುಲ್ ಕಿಟ್ ಎಲ್ಲ ಇರುತ್ತೆ ನಮ್ಮ ಹತ್ರ, ಆವಾಗ ಹೋಗ್ಬೇಕು. ಆದರೆ ಇವ್ರು ಹೇಳಿದ್ರು, ಇವ್ರದ್ದು ನಮ್ಮ ಕಂಪನಿದು ಬೋರ್ಡ್ ಇರ್ತೈತಿ ಇಲ್ಲಿ, ಆ ರೋಡಲ್ಲಿ ಹೋಗ್ಬೇಕು, ಆ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ಏನು ಬೋರ್ಡೇ ಇಲ್ಲ, ಏನೂ ಇಲ್ಲ ಅಂತ. ಅವಾಗ ಗೂಗಲ್ ಮ್ಯಾಪ್ ತೆಗೆದು ನೋಡಬೇಕಾಗಿತ್ತು. ನನ್ನ ಪಾಡಕ್ಕೆ ನಾನು ದೆಗನಿಕೋಟ ಅಂದಿತ್ತ, ದೆಗನಿಕೋಟ ಹಿಂಗೆ ತಾನೇ ಹೋಗೋದು, ನಡಿಯೋ ನನಗೆ ಗೊತ್ತಿಲ್ದಿರೋ ಊಟ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಸ್ವಲ್ಪ ಮಿಸ್ಟೇಕ್ ಆಗೋಯ್ತು, ಸ್ವಲ್ಪ ಅಲ್ಲ 20 ಕಿಲೋಮೀಟ್ರ್ ಮಿಸ್ಟೇಕ್ ಆಗೋಯ್ತು. ಆ್ಯಕ್ಚುಲಿ ನಾವು ಆ್ಯಕ್ಟಿವ್ ಹೊಂಡದಲ್ಲಿ ಎತ್ಕೊಂಡ್ಬಂದಿದ್ದು. ಆ್ಯಕ್ಟಿವ್ ಹೊಂಡದಲ್ಲೇ ಸ್ವಲ್ಪ ದೂರ ಬಂದುಬಿಟ್ರಿ, ಅಂದರೆ ಸ್ವಲ್ಪ ದೂರ ಅಂದರೆ ಮನೆ ಹತ್ರದಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ಆ್ಯಕ್ಟಿವ್ ಹೊಂಡ ಅವ್ರು ಹೇಳಿದ್ರು, ಹೆಂಗೋ ನನ್ನ ಗಾಡಿಗೂ ಇವಾಗ ಪೆಟ್ರೋಲ್ ಹಾಕಬೇಕು 500 ರುಪೀಸ್ಗೆ, ನಿನ್ನ ಗಾಡಿಗೆ ಎಷ್ಟಾಗಬೇಕು ಪೆಟ್ರೋಲ್ ಹೋಗಿ ಬರೋಕ್ಕೆ ಅಂದರು. 500 ರುಪೀಸ್ ಹಾಕಿದ್ರೆ ಸಾಕು, ಹೋಗಿ ಬಂದುಬಿಡ್ತೈತೆ ಅಂದೆ. ಹಾಂ ಸರಿ ನಡಿ, ನಿನ್ನ ಗಾಡಿಯಲ್ಲೇ ಹೋಗೋಣ ಅಂತ ಹೇಳಿದ್ರು. ಓಕೆ ನಡೀರಿ ಹೋಗೋಣ ಅಂದ್ಬಿಟ್ಟು ಇದರಲ್ಲೇ ಹೋಗ್ಬಿಟ್ರಿ ಅಷ್ಟೇ. ಹೆಂಗೆ ಅವ್ರಿಗೂ ಈ ಗಾಡಿಯಲ್ಲಿ ಹೋಗ್ಬೇಕಂತ ಆಸೆ, ಬಟ್ ಅವ್ರು ಹೈಟ್ ಸ್ವಲ್ಪ ಕಮ್ಮಿ, ಇಲ್ಲಾಂದರೆ ಓಡಿಸ್ಬಿಡೋರು ಅವರು. ನಾನು ಹಿಂದೆ ಕೂತ್ಕೊತಾ ಇದ್ದೆ ಅವ್ರು ಓಡಿಸ್ಲಿ ಅಂತ, ಬಟ್ ಹೈಟ್ ಸ್ವಲ್ಪ ಕಮ್ಮಿ ಅವರು. केनेकल रायकोटा तली, किसमें जाना? स्ट्रेट जाके राइट जाना, नहीं तो इसमें भी जा सकता। किसमें कैसा जाता? इसमें भी जा सकता, स्ट्रेट जाके राइट जाता। हाँ वो पता नहीं है। इसमें भी जा सकता, उधर भी जा सकता, उधर ही चल जाएंगे। वो भी छोटा रोड है। हाँ दोनों भी छोटा रोड है, थोड़ा अंदर चलना बस, और 15 किलोमीटर यही देगनीकोटा। हाँ इसका अंदर है वो। ओ हमको बता सकते वो अभी 280 मीटर्स राइट। सिटी का अंदर हाँ ओगेनेकल बोला ना हम, ओगेनेकल वाटरफॉल्स ऐसा ही जाना, स्ट्रेट जाना। अभी हम लोग राइट जाना। हाँ 30 किलोमीटर में। उधर भी ट्रैफिक लगा दिया। हाँ थोड़ा ट्रैफिक है वो। एक बार जाएंगे उधर, पूरा मछली खाएंगे।
कल नहीं, संडे जाएंगे। हाँ बाइक से जाना भैया। वो देखो वो रोड में जाना, ये रोड में नहीं जाता, नहीं जाता पता नहीं। हाँ यही रोड में जाना, सीधा चल जाना। हाँ मछली उधर ही बनाता, पूरा आदमी उधर ही बना के उधर ही खरीद के खा के जाता। हमारा घर का उधर 100 किलोमीटर है। हाँ किरण भैया को बोलो एक बार, गाड़ी लेके जा सकता पूरा आदमी। इधर क्या इतना पानी है? इधर वाह ಇಲ್ಲಿ ಸ್ಮೆಲ್ಲು ಸರಿ ಫ್ಯಾಮ್, ನಾನು ಇನ್ನೊಂದು 19 ಕಿಲೋಮೀಟ್ರ್ ಐತೆ, ಹತ್ತತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ.